ಹಾಯ್, ಇವತ್ತು ಇನ್ನೊಂದು ಸೂಪರ್ ಈಸಿ ಆದಂಥ ರೆಸಿಪಿನ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಹೇಗೆ ಮಾಡೋದು ಈ ರೆಸಿಪಿನ ಅಂತ ನೋಡೋಣ. ಮೊದಲು ಇಲ್ಲಿ ನಾನು 250 ಗ್ರಾಮ್ ಆಗೋಷ್ಟು ತೊಂಡೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಎರಡು ಸೈಡು ಈ ಥರ ನಾವು ಕಟ್ ಮಾಡ್ಕೊಬೇಕು. ಅದೇನು ಬ್ಲ್ಯಾಕ್ ಪೋರ್ಷನ್ ಏನಿರುತ್ತಲ್ಲ ಅದನ್ನು ಮಾತ್ರ ಈ ಥರ ಕಟ್ ಮಾಡ್ಕೋಬೇಕು. ಓಕೆ, ನೀವೆಲ್ಲರೂ ತೊಂಡೆಕಾಯಿ ಸಾಂಬಾರನ್ನ ಮಾಡಿರ್ತಾರೆ, ಬಟ್ ಇದು ತುಂಬ ಈಸಿ. ಇದರಲ್ಲಿ ಬೇಳೆ ಕೂಗಿಸ್ಬೇಕು, ನೆನೆಸ್ಬೇಕು ಅದೇನೂ ಇಲ್ಲ. ಈ ಥರ ತೊಂಡೆಕಾಯಿನ ತೊಗೊಂಡದು ಹೀಗೆ ಜಜ್ಜೋದು. ತುಂಬ ಅದು ಮ್ಯಾಶ್ ಆಗೋ ಥರ ಬೇಡ, ಜಸ್ಟ್ ಇಷ್ಟು ಜಜ್ಜಿದ್ರೆ ನಾವು ಸಾಕು. ನೋಡಿ ಈ ಥರ. ಓಕೆ, ಇಷ್ಟು ಜಜ್ಕೊಂಡು ಎಲ್ಲ ತೊಂಡೆಕಾಯಿಗಳನ್ನು ಇಟ್ಕೊಬೇಕು. ಓಕೆ, ಇದನ್ನು ಮೊದಲೇ ವಾಶ್ ಮಾಡಿ ನೀವು ಆಮೇಲೆ ಜಜ್ಕೊಡಿ, ಇಲ್ಲಾಂದರೆ ಅದು ರಸ ಎಲ್ಲ ಸಿಡಿತಾ ಇರುತ್ತೆ, ಅದಕ್ಕೋಸ್ಕರ. ಓಕೆ, ಇವಾಗಿಲ್ಲಿ ನಾನು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ತೊಂಡೆಕಾಯಿ ಜಜ್ಜಿಟ್ಟಿರ್ತಕ್ಕಂಥದ್ದೆಲ್ಲವನ್ನು ಕೂಡ ನಾವಿಲ್ಲಿ ಈ ನೀರಿಗೆ ಹಾಕ್ಕೊಳ್ಳೋಣ. ಹಾಗೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಇದನ್ನು ಮುಚ್ಚಿ ಇಡಬೇಕು. ಒಂದು 10 ಮಿನಿಟ್ಸ್ ಆದರೂ ಕೂಡ ಅದು ಬೇಯಬೇಕು. ಓಕೆ, ಇವಾಗ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು 4 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ, ಒಂದು ಟೊಮ್ಯಾಟೊ, ಹಾಗೆ 1 ಸ್ಪೂನು ಸಾಂಬಾರು ಪೌಡ್ರು, ಒಂದು ಸ್ವಲ್ಪ ಅರಿಶಿನ ಪೌಡ್ರು, 1 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಇದನ್ನೆಲ್ಲ ಕೂಡ ನೈಸಾಗಿ ನೋಡಿ ಗಂಧ ಹೇಗೆ ರುಬ್ಬಿರ್ತೀವಲ್ಲ ಅಷ್ಟು ನೈಸಾಗಿ ಫೈನಾಗಿ ಇದನ್ನು ರುಬ್ಕೊಬೇಕು. ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ. ಒಂದು 10 ಮಿನಿಟ್ಸ್ ಆದರೂ ಇದು ಬಾಯ್ಲ್ ಆಗಬೇಕು. ಅದಕ್ಕೋಸ್ಕರ ಈ ಥರ ಮುಚ್ಚಿಬಿಟ್ಟೆ ನೀವು ಬೇಯಿಸ್ಕೊಳ್ಳಿ. ಸೊ ಅದು ಇನ್ನೂ ಬೇಯ್ತಾ ಇರಲಿ. ಒಗ್ಗರಣೆನ ಅದರಲ್ಲಿ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ತೆಂಗಿನ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಮೆಣಸು, ಸಾಸಿವೆ, ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಹಿಂಗೆ ಯಾರು ಬೇಡ ಅಂತೀರ ಅವರೆಲ್ಲರೂ ಕೂಡ ಈ ಜಾಗದಲ್ಲಿ ನೀವು ಬೆಳ್ಳುಳ್ಳಿನ ಯೂಸ್ ಮಾಡ್ಬೋದು. ಓಕೆ, ಹಾಗೆ 5ರಿಂದ 6 ಬೆಳ್ಳುಳ್ಳಿ ಸಾಕು. ನೋಡಿ ಇವಾಗ ನೀಟಾಗಿ ತೊಂಡೆಕಾಯಿ ಎಲ್ಲ ನೀಟಾಗಿ ಬಾಯ್ಲ್ ಆಗಿದೆ. ಇವಾಗ ನಾವು ಏನು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಆ ಎಲ್ಲ ಮಸಾಲನೂ ಕೂಡ ಇವಾಗ ನಾವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನೀರನ್ನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮೇಲೆ ಎಕ್ಸ್ಟ್ರಾ ನೀರನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈ ಮಿಕ್ಸ್ ಮಾಡಿದ್ಮೇಲೆ ಇದು ಮತ್ತೆ ಒಂದು 5 ನಿಮಿಷದವರೆಗೂ ಇದನ್ನು ನಾವು ಕುದಿಯೋಕ್ಕೆ ಬಿಟ್ಬಿಡಬೇಕು. ಯಾಕಂದರೆ ಹಸಿದೇ ನಾವು ರುಬ್ಬಾಕಿರ್ತೀವಿ. ಸೊ ಅದಕ್ಕೋಸ್ಕರ ಮತ್ತೆ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 5 ಮಿನಿಟ್ಸ್ ಅದು ಈ ಥರ ಕುದಿಬೇಕು. ನೋಡಿ, ಇವಾಗ ಚೆನ್ನಾಗಿ ಘಮ ಘಮ ಅನ್ನೋ ಪರಿಮಳ ಬರ್ತಾ ಇರುತ್ತೆ. ನೀವು ಇದನ್ನು ಚಪಾತಿ ಜೊತೆ ಬೇಕಾದರೂ ತಿನ್ಬೋದು, ಅನ್ನದ ಜೊತೆ ಬೇಕಾದರೂ ತಿನ್ಬೋದು. ಇವಾಗ ಏನು ಒಗ್ಗರಣೆಯನ್ನು ಹಾಕಿಟ್ಟಿರ್ತೀವಲ್ಲ ಅದನ್ನು ಕೂಡ ಈ ಸಾಂಬಾರ್ಗೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವಿಲ್ಲಿ ಹಾಕ್ಕೊಳ್ಳೋಣ. ಚಪಾತಿ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಅನ್ನಕ್ಕೂ ಕೂಡ ನೀವು ಇದನ್ನು ಹಾಕ್ಕೊಂಡು ತಿನ್ಬೋದು. ಓಕೆ, ಬ್ಯಾಚುಲರ್ಸ್ ಯಾರಿರ್ತೀರೋ ಅವರೆಲ್ಲ ಕೂಡ ಈಸಿಯಾಗಿ ಈ ಸಾಂಬಾರನ್ನ ನೀವು ಮಾಡ್ಕೋಬೋದು. ತುಂಬ ಕ್ವಿಕ್ಕಾಗಿ ಕೂಡ ಈ ಸಾಂಬಾರು ಆಗುತ್ತೆ. ಓಕೆ, ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಎಷ್ಟು ನೀರು ಬೇಕೋ ಅದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು.